ಬೆಳಗಾವಿಯಲ್ಲಿ ಮೊದಲ ದಿನದ ಆರ್ಎಸ್ಎಸ್ ವಾರ್ಷಿಕ ಸಭೆ ಅಂತ್ಯವಾಗಿದೆ. ರಾಮ ಮಂದಿರ ಪ್ರಿಯಾಂಕ ಖರ್ಗೆ ಹೇಳಿದ ಬಗ್ಗೆ ಈ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪ್ರಸ್ತಾಪ ಆಗಿಲ್ಲ ಸಭೆಯಲ್ಲಿ. ಆರ್ಎಸ್ಎಸ್ ಸಂಘಟನೆಗೆ ಮಾತ್ರ ಅಜೆಂಡಾ ಸೀಮಿತವಾಗಿದ್ದ ಮಾಹಿತಿ ಇದೆ. ಮುಂದಿನ ಕಾರ್ಯತಂತ್ರದ ಬಗ್ಗೆ ನಾಳೆ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಪ್ರಾಂತ ಪ್ರಚಾರಕರ ಸಭೆಯಲ್ಲಿ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಪ್ರಾಂತ ಪ್ರಚಾರಕರು ಅಂದರೆ ಸಂಘಟನಾ ಮಂತ್ರಿಗಳ ಪರಿಚಯವನ್ನು ಮಾಡಿಕೊಳ್ಳಲಾಗುತ್ತೆ. ಸಂಘಟನಾ ಕಾರ್ಯಯೋಜನೆಗಳ ಬಗ್ಗೆ ಸಮಾಲೋಚನೆ ನಡೆಸಲಾಗಿದೆ. ವಿಜಯದಶಮಿಗೆ ಆರ್ಎಸ್ಎಸ್ ಶತಾಬ್ದಿ ಸಂಭ್ರಮ ನಡೆಯಲಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರವಾಸದ ರೂಪುರೇಷೆಗಳನ್ನು ಈ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿರುವಂಥದ್ದು. ಸರಸಂಚಾಲಕರು ಎಲ್ಲೆಲ್ಲಿ ಪ್ರವಾಸ ಮಾಡಬೇಕು, ಪ್ರಯಾಣದ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ, ಹರಿಯಾಣದಲ್ಲಿ ನಡೆದಂಥ ಕಾರ್ಯಯೋಜನೆಗಳ ಪರಿಶೀಲನೆ, ಪ್ರಾಂತ ಪ್ರಚಾರಕರಿಗೆ ನೀಡಿದಂತಹ ಕಾರ್ಯಯೋಜನೆ ಬಗ್ಗೆ ಮಾಹಿತಿ, ವಾರ್ಷಿಕ ಸಭೆಯಲ್ಲಿ ಮಾಹಿತಿಯನ್ನು ಪಡೆದಂಥ ಮೋಹನ್ ಭಾಗವತ್ ಅಂದರೆ ಯಾವ ರೀತಿಯಾಗಿ ಸಂಘಟನೆ ಮಾಡ್ತಾ ಇದ್ದಾರೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ರಾಮ ಮಂದಿರ ಆಗಲಿ ಅಥವಾ ಪ್ರಿಯಾಂಕ ಖರ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಲಿ ಯಾವುದೇ ರೀತಿಯಾಗಿ ಸಭೆಯಲ್ಲಿ ಪ್ರಸ್ತಾಪ ಆಗಿಲ್ಲ. ಅಂದರೆ ಇದೇ ವಿಚಾರಗಳು ಹೆಚ್ಚು ಪ್ರಸ್ತಾಪ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಯಾವ ವಿಚಾರಗಳು ಕೂಡ ಪ್ರಸ್ತಾಪ ಆಗಿಲ್ಲ. ಆರ್ಎಸ್ಎಸ್ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜೆಂಡಾಕ್ಕೆ ಸೀಮಿತವಾಗಿದ್ದಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಆರ್ಎಸ್ಎಸ್ ಸಭೆ ಬಳಿಕವೇ ಗೌರಿ ಲಂಕೇಶ್ ಹತ್ಯೆಯಾಗಿದೆ ಅಂತಾರೆ. ಆಗ ಅವರದ್ದೇ ಸರ್ಕಾರ ಇತ್ತಲ್ವಾ ಅಂತ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ಕೊಲೆಯಾದ ಬಳಿಕ ಅದನ್ನ ಕಂಡು ಹಿಡಿಯುವುದಕ್ಕೆ ಸಾಧ್ಯವಾಗಿಲ್ಲ. ಅವರದ್ದೇ ಸರ್ಕಾರ ಇತ್ತು, ಅವರೇನು ಜಾತ್ಯತೀತರು, ಇವರಲ್ಲಿ ಪ್ರಾಮಾಣಿಕತೆ ಇಲ್ಲ. ಧಾರವಾಡದಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಬಿಕೆ ಹರಿಪ್ರಸಾದ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹರಿಪ್ರಸಾದ್ ಅವರಲ್ಲಿ ಏನಾದರೂ ಅನಾಹುತ ಆದರೆ ಏನು ಹೊಣೆ? ಆಮೇಲೆ ಪ್ರಿಯಾಂಕ ಖರ್ಗೆ ಅವರು ಕೂಡ ಅದನ್ನು ಪರ್ಮಿಷನ್ ಕಡ್ಡಾಯ ತಗೋಬೇಕು. ಅಲ್ಲ, ಅವರು RSSನ ವಿರೋಧಿಗಳಂತ ಗೊತ್ತೇ ಇದೆ. ಆದ್ದರಿಂದ ಅವರಿಂದ ನಾವೇನು ಅಪೇಕ್ಷೆ ಮಾಡಲ್ಲ. ಆದರೆ RSSಸು ಹಿಂದೂ ಇತ್ತು, ಇವತ್ತು ಇದೆ, ನಾಳೆ ಇರ್ತದೆ. ಹಿಂದೂ ಕಾರ್ಯಕ್ರಮ ಮಾಡ್ತಿದ್ರು, ಇವತ್ತು ಮಾಡ್ತಾರೆ, ನಾಳೆನೂ ಇರ್ತದೆ. ಆದ್ದರಿಂದ RSS ಮುಂದೆ ಈ ಥರ ಭಾಳಷ್ಟು ಹೇಳಿಕೆಗಳು, ಭಾಳಷ್ಟು ವಿರೋಧಗಳನ್ನು ಎದುರಿಸೇ RSSಸು ಗಟ್ಟಿಯಾಗಿ ನಿಂತಿದೆ. ಒಂದು ಮಾತು ಹೇಳೋಕ್ಕೆ ಇಚ್ಛೆಪಡ್ತೀನಿ, RSSಸು ಯಾರ್ಯಾರು ವಿರೋಧ ಮಾಡಿದ್ದಾರೆ ಅಷ್ಟು ಪ್ರಬಲವಾಗಿ RSS ಬೆಳೆದು ನಿಂತಿದೆ. ಇಂದಿರಾ ಗಾಂಧಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸಭೆ ಆದಮೇಲೆ ಕಲಬುರ್ಗಿ ಅವರ ಹತ್ಯೆ ಆಗಿದೆ, ಆ ರೀತಿ ಇಲ್ಲಿ ಏನಾದರೂ ಆಗ್ಬೋದು ಅಂತ ಈ ರೀತಿ ಯಾವ ಸಭೆಯಿಂದ ಆಗಿದೆ ಅಂತ ಹೇಳ್ತಾರೆ ಅವರು? RSS ಅರೆ, ಅವ್ರದ್ದೇ ಸರ್ಕಾರ ಇತ್ತಲ್ರಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಹೋಗಲಿ ಆದಮೇಲೆ ಕಂಡು ಹಿಡಿಯೋಕ್ಕಾಗಲಿಲ್ಲ ಇವ್ರಿಗೆ. ಇವರು ಸೆಕ್ಯುಲರ್ ಗೌರ್ಮೆಂಟ್ ಅಂತಾರೆ. ಸೆಕ್ಯುಲರ್ ಗೌರ್ಮೆಂಟಲ್ಲಿ ಕೊಲೆ ಆದರೆ ಇವತ್ತುವರೆಗೂ ಯಾರು ಅಪರಾಧಿಗಳನ್ನು ಕಂಡು ಹಿಡಿಯೋಕ್ಕಾಗಿಲ್ಲ ಇವ್ರಿಗೆ. ಇವರೇನು ಸೆಕ್ಯುಲರನ್ನು ರಕ್ಷಣೆ ಮಾಡ್ತಾರೆ? ಇದೆಲ್ಲ ಸೆಕ್ಯುಲರ್ ಅನ್ನೋದು ಕೂಡ ಸುಳ್ಳು. ಆ ಸೆಕ್ಯುಲರಿಸಮ್ ಯೂಸ್ ಮಾಡಿ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಅಷ್ಟೇ. ಯಾವುದರಲ್ಲೂ ಪ್ರಾಮಾಣಿಕತೆ ಇಲ್ಲ ಅವರು.